ಅಕ್ಕ ನೀನ್ ನನಗೆ ಬಡ್ದಿದ್ಯಾ ಅಂತ ಹೇಳ್ಬಿಟ್ಟು ನನಗೇನು ಬೇಜಾರಾಗಕ್ಕಿಲ್ಲ ಕಣಕ್ಕ. ನೀನು ಬಡ್ದಿದ್ಯಾ ಅಂತ ಹೇಳಿದ ತಕ್ಷಣ ನಾನು ಬೇಜಾರು ಮಾಡ್ಕೊಬಿಟ್ಟು ನಿನ್ನ ಮೇಲೆ ಕೂಗಾಡಿ ಅರ್ಚಾಡಿ ಪರ್ಚಾಡಿ ಏನಕ್ಕ ಮಾಡಲಿ ನಾನು? ನನಗೆ ಅಂಥ ಬುದ್ಧಿ ಇಲ್ಲ ಕಣಕ್ಕ. ಸುಮಕ್ಕ ಹೌದು, ನಾನು ಏನೋ ನೀನು ಇಲ್ದಿದ್ದಾಗ ಹೋಗ್ಬಿಟ್ಟು ನಿಮ್ಮ ಮನೆ ಸಾಮಾನು ಕತ್ಕೊಬಿಟ್ಟು ಬಂದಿರ್ಬೋದು ಕಣಕ್ಕ. ಆದರೆ ನನಗೆ ಅಂಥ ಕಂತ್ರಿ ಬುದ್ಧಿ ಇಲ್ಲ ಕಣಕ್ಕ. ನೀನು ನನಗೊಂದು ಕಾಳ್ದಾಗ ಹೆಲ್ಪ್ ಮಾಡಿದೀಗ, ನನಗೂ ಇವನು ಗೊತ್ತಿಲ್ದಿದ್ದ ಕರ್ಕೊಂಬಿಟ್ಟು ಬಂದು ಮನೆಗೆ ಇಕ್ಕೊಂಡಿದೀಗ ನೀನು ನಾನು ಮೋಸ ಮಾಡೋಕೆ ಆಯ್ತದೇನಕ್ಕ? ಹೇಳು. ಅಯ್ಯೋ ನಮಗೂ ಅಂತ ಕಂತ್ರಿ ಬುದ್ಧಿ ಇಲ್ಲ ಕಣಕ್ಕೋ. ಏನೋ ನಮಗೂ ಗೊತ್ತಿರಲಿಲ್ಲ. ಹೆಂಗಿದ್ರು ನಿಮ್ಮ ಮನೆ ಖಾಲಿ ಇತ್ತು, ನೀವು ಯಾವತ್ತು ಗೊತ್ತಿರೋ ಏನೋ ನಮಗೂ ಗೊತ್ತಿರಲಿಲ್ಲ. ಬುಡು ಬಂದಾಗ ಹೆಂಗಿರೋದು ಬಾಡಿಗೆ ಮನೆ ಬೇರೆ ಅಲ್ವೇ, ಬಂದಾಗ ಹೆಂಗೋ ಒಂದು ಮಾತು ಹೋಗ್ಬಿಟ್ಟು ಹೇಳೋ ಬಿಡೋಣ, ನಾವೇ ತಗೊಂಡೋಗಿದ್ವಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ವಿ. ನೀವು ಬಂದಿರೋದು ನಮ್ಗೆ ವಿಷಯನೂ ಗೊತ್ತಾಗಲಿಲ್ಲ, ನಾವು ನಿಮಗೆ ಬಂದು ಹೇಳೋಕ್ಕೂ ಆಗಲಿಲ್ಲ. ಈಗ ನೋಡಿ ಬರೀ ಹೊಲ್ದಾಗಿ ಸಾವುಕಾರನು ಹೊಲ್ದಾಗ ಕೆಲಸ ಮಾಡೋದೇನೇ ಆಯ್ತದೆ ನನಗೂ ನಮ್ಮ ಅಮ್ಮಂಗೂ ಇಬ್ರಿಗೂ. ಇನ್ನು ಊರಗಳು ಉಸಾಬರಿ ನಮ್ಗೆ ಏನು ಗೊತ್ತಾಯ್ತದೆ ಕಣ ಸುಮಕ್ಕ? ಹೇಳು ನೀನೇನಿಯಾ ನೋಡಮ್ಮಿ. ಈ ಕತೆ ಪುರಾಣಗಳೆಲ್ಲ ನನಗೆ ಬೇಡ. ಮಾಡೋದು ಮಾಡಿದೀಗ ಕೊಡೋದು ನನಗೆ ವಾಪಸ್ ಕೊಟ್ಬಿಟ್ರೆ ನನಗೆ ಅದ್ರಷ್ಟು ಖುಷಿ ಯಾವುದೂ ಇಲ್ಲ. ನನ್ನ ವಾಪಸ್ ಸಿಕ್ಬಿಟ್ರೆ ನನಗೆ ಸಾಕು ನೋಡು. ಅಯ್ಯೋ ವಾಪಸ್ ಕೊಡೋದೇನಕ್ಕ? ನೀನೇ ಮಾಡಿಕೊಳಕ್ಕ, ಯಾರ್ಗಕ್ಕ ಬೇಕು? ಅಯ್ಯೋ ಅಕ್ಕ, ನಮಗೆ ಅಂತ ಹೇಳ್ಬಿಟ್ಟು ಸಾವುಕಾರ ಮನೆನೂ ಕೊಟ್ಟವ್ನಿ. ಇರ್ರಿ ಆ ಮನೆನಾಗ ಆರಾಮಾಗಿರ್ರಿ ಅಂತ ಹೇಳ್ಬಿಟ್ಟು ನಾನು ರಾಣಿ ನಮ್ಮಮ್ಮ ಎಲ್ರೂ ಇದ್ದೀವಿ. ನಿಮ್ಮನ್ನು ನೋಡಿದ್ರೆ ನನಗೂ ಅಯ್ಯೋ ಅನ್ನಿಸ್ತದೆ. ನಿಮಗೆ ಬೇರೆ ಏನೂ ಇಲ್ಲ. ನಿಮಗೆ ಪಾಪ ಅನ್ನಿಸ್ತದೆ ನಿಮ್ಮನ್ನು ನೋಡಿದ್ರೆ. ಏನೇನೂ ಇಲ್ಲ ನಿಮ್ಗೂ. ಮನೆ ಮಠ ಏನೂ ನಿಮ್ಮನ್ನು ನೋಡಿದ್ರೆ ನನಗೂ ಅಷ್ಟೇ ಪಾಪ. ಮನೆ ಇಲ್ವಲ್ಲ, ಹೆಂಗಿರ್ತಾರೆ ಏನು ಮಾಡ್ತಾರೆ ಅನ್ನೋದೇನೇ ಚಿಂತೆ ಆಗೋಗ್ಬಿಟ್ಟೈತೆ ನೋಡಕ್ಕ. ನಾನು ನಿಮಗೆ ಉಳ್ಕೊಳಕ್ ಮನೆ ಏನಿಯ ನಮ್ಮ ಮನೆ ಏನಿಯ ಕೊಡ್ತೀನಿ ಕಣಕ್ಕ. ಏನು ನಿಮ್ಮ ಮನೆನೇ? ಅಯ್ಯೋ ಹಂಚ್ಕೊಂಡು ತಿನ್ನೋದ್ರಾಗ ಎಲ್ಲ ಖುಷಿ ಸಿಗ್ತದೆ ಕಣಕ್ಕೋ. ಹಂಚ್ಕೊಂಡು ತಿನ್ಬೇಕಷ್ಟೇ ಏನಿಯ, ಹಂಚ್ಕೊಂಡು ತಿಂದ್ರೇನೇನಿಯ ಎಲ್ಲದಕ್ಕೂ ಖುಷಿ ನೋಡಕ್ಕ. ನಾನು ಹಿಂಗೆ ಅಂತೀನಿ ಅಂತ ಅಲ್ಲ ಕಣಕ್ಕ. ನೀನು ಬಾಕ ಮನೆ ಕರ್ಕೊಂಡು ಹೋಗ್ತೀನಿ. ಆ ಮನೆನಾಗ ನೀನು ಯೋಸು ದಿನ ಬೇಕಾದ್ರೆ ಯೋಸು ವರ್ಷ ಬೇಕಾದ್ರೆ ಇರಕ್ಕ ನಾವು ಜೊತೆಗೆ ಇರ್ತೀವಿ. ಎಲ್ಲರೂ ಜೊತೆಗೇನೆ ಇರೋಣ. ನಿಮ್ಮ ಮನೆಗೆ ನಾವಿರ್ಲಿಲ್ವೇ? ಈಗ ಸಾವುಕಾರರು ನಮಗೆ ಅಂತ ಒಳ್ಳೆ ಮನೆಯನ್ನೇ ಕೊಟ್ಟವ್ರೆ. ಈಗ ಆ ಮನೆನಾಗೆ ನೀವು ಇರ್ರಿ, ಏನಾಯ್ತದೆ? ನಮ್ಮ ಜೊತೆ ನೀವು ಇದ್ಬಿಟ್ರೆ ಏನಾರ ನಮಗೆ ಭಾರ ಆಯ್ತದೇನಕ್ಕ? ಹೇಳು. ಈ ಸೊಳಿನಾಗೆ ಈಚೆ ಕಡೆ ದೇವಸ್ಥಾನ ಅಲ್ಲಿ ಇಲ್ಲಿ ಮನೆ ಕಳಕ್ಕೆ ಏನಾರ ಆಯ್ತದೇನಕ್ಕ? ಹೇಳು. ಯಪ್ಪ ಯಪ್ಪ ದೇವರಾಣೆಗೂ ಆಗಕ್ಕಿಲ್ಲ. ಈ ಸೊಳಿನಾಗ ಮನೆ ಕಳಕ್ಕಂತೂ ಸಾಧ್ಯನೇ ಇಲ್ಲ ಬಿಡಕು. ಅದಕ್ಕೆ ಬೆಚ್ಚು ಬೆಡ್ಸಿಟ್ಟವೆ ಎಲ್ಲನೂ ಅವೆ, ಮನೆ ಪಾತ್ರೆ ಸಾಮಾನು ನಿಮ್ಮವೇ ನೀವೇ. ನಾನು ನಮ್ಮಮ್ಮ ಹೆಂಗೋ ಕೂಲಿಗೆ ಬರ್ತೀವಿ. ನೀನು ಆರಾಮಾಗಿ ಅಡುಗೆ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಮನೆಗೆ ಇರ್ಬೋದಲ್ಲಕ್ಕ. ನೀನು ಎಲ್ಲರೂ ಕೆಲ್ಸಕ್ಕೆ ಹೋಯ್ತೀವಿ. ಹೆಂಗೋ ನಿಮ್ಮದು ಒಂದು ಜೀವನ ಆಯ್ತದೆ, ನಮ್ಮದು ಒಂದು ಜೀವನ ಆಯ್ತದೆ. ಹೆಂಗೆ? ಓ ಕಮ್ಲಿ, ನಿಜ ಹೇಳ್ತಿದ್ದೀಗ? ನಿಜಗೂ ನಮ್ಮನ್ನ ಇಟ್ಕತಿಗ ತಾನೆ ಮನೆಗೆ? ನೀನು ಇಕ್ಕೊಂಡಿರ್ಲಿಲ್ವೇನಕ್ಕ? ಹೇಳು, ನೀನು ಇಕ್ಕೊಂಡಿರ್ಲಿಲ್ವೇ? ಇಕ್ಕತಿನಕ್ಕ ನಾನು ಮನೆಗೆ. ಬಾಕ ಮಂತ ಕರ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಅಯ್ಯೋ ನನಗೇನಕ್ಕ, ನನಗೆ ಯಾರಿದ್ರೇನಕ್ಕ ಮನೆಯಾಗೆ. ಈಗ ನಮಗೂ ಇನ್ನೂ ಟೇಮ್ ಇನ್ನೂ ಆಗಿಲ್ಲ. 6 ಗಂಟೆ ಕೂಲಿ ಮಾಡ್ಬೇಕು ಇವತ್ತು ಸಾವುಕಾರ ಹೊಲ್ದಾಗೇನಿಯ. ಕರ್ಕೊಂಡೋಗಿ ನಿಮಗೆ ಮನೆ ತೋರಿಸ್ತೀನಿ. ಮನೆ ಒಳಗಡೆ ಹೋಗಿರ್ರಿ ನೀವು. ಸರಿನೇ. ನಾವು ಸಂಜೆ 6 ಗಂಟೆ ಮೇಲೆ ಬತ್ತೀವತ್ತಾಗಿ. ನಮಗೂ ಕ್ಯಾಮೆ ಗಿಮೆ ಎಲ್ಲ ಸ್ಯಾನೆ ಐತೆ. ಮುಗಿಸ್ಕೊಂಬಿಟ್ಟು ಬತ್ತೀವಿ ಕಣಕ್ಕ. ನೀನು ನನಗೆ ಹೊಡೆದೆ ಅಂತ ಹೇಳ್ಬಿಟ್ಟು ಏನು ಬೇಜಾರಿಲ್ಲ. ಪರವಾಗಿಲ್ಲ. ನೀವು ನಮ್ಮವರೇ ತಾನೇ, ಹೊಡೆದ್ರೆ ಏನು ತೊಂದರೆ ಆಗಕ್ಕಿಲ್ಲ. ಹೇಳು ಕಮ್ಲಿ. ತಪ್ಪಾಯ್ತು ಕಣಮ್ಮಿ, ಯಾಕೋ ಬೋಲಸಿಟ್ಟು ಬಂತು. ಈಗ ನಿನ್ನ ಮ್ಯಾಲ ನನಗೆ ಒಂಥರ ಅನ್ನಿಸ್ತಾಯ್ತು ನನಗೆ. ಹೆಂಗೆ ಹೊಡೆದ್ಬಿಟ್ನಲ್ಲ ನಾನು ನಿನಗೆ ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ನನಗೆ ಬೇಜಾರಾಯ್ತೈತೆ. ಸರಿ ಬಾಕ ಬಾ, ಮನೆ ಕರ್ಕೊಂಡೋಯ್ತೀನಿ ಬಾ. ಅಲ್ಲಿ ಆರಾಮಾಗಿರ್ರಿ. ಏನಾರು ರೊಟ್ಟಿ ಪಟ್ಟಿ ಏನಾರ ಸುಡ್ಕೊಂಡು ತಿಂತೀರ್ರಿ. ಎಲ್ಲ ಐತೆ, ಹಸಿಟ್ಟು ಪಸಿಟ್ಟು ಎಲ್ಲ ಐತೆ. ಇಲ್ಲ ಬಿರಿಯಾನಿ ಗಿರಿಯಾನಿ ಏನಾರ ಮಾಡ್ಕೊಂಡು ತಿನ್ನಿ. ಅಷ್ಟ್ರಾಗೆ ನಾವು ಸಂಜೆ ಕೆಲಸ ಮುಗಿಸ್ಕೊಂಬಿಟ್ಟು ಬರ್ತೀವಿ. ನಾವೆಲ್ಲರೂ ಇದ್ರೆ ಸಾವುಕಾರ ಏನು ಅನ್ನಕ್ಕಿಲ್ಲ ತಾನೆ. ಆಮೇಕಿಂದ ಸಾವುಕಾರ ಹುರ್ಕೊಂಬಿಟ್ಟ. ಆಮೇಲೆ ನೋಡಪ್ಪ ಈ ಕಮ್ಲಿ ಎಲ್ಲರೂ ಗುಡ್ಡ ಹಾಕೊಂಬಿಟ್ಟು ಇರ್ಸ್ಕೊಂಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹುರ್ಕೊಂಡ್ಗಿರ್ಕೊಂಡು ಸಾವುಕಾರ. ಅಂಥವೆಲ್ಲ ಮಾಡಲ್ಲ. ಅಂಥವೆಲ್ಲ ಮಾಡ ಅಂತ ಆಸಾಮಿನೇನಿಯ ಅಲ್ಲ. ಭಾಳ ಅಂತಂದ್ರೆ ಭಾಳ ಅಂದರೆ ಭಾಳ ನೆನೆಯ ಒಳ್ಳೆನ ಯಪ್ಪ. ನಮ್ತಾಗೆಲ್ಲ ಕೆಲಸ ಮಾಡಿಸ್ಕೊತಾನೆ ಅಷ್ಟೇನಿಯ. ಮನೆ ಗಂಟ ಬರೋದೇ ಇಲ್ಲ ಯಪ್ಪ. ಮನೆಯಾಗ ಯಾರಿದ್ದೀವಿ ಅಂತ ಗೊತ್ತಾಗೋದೇನೇ ಇಲ್ಲ. ನಾವಿನ್ನು 50 ಜನ ಇರ್ತೀವಿ. 50,000 ಜನ ಇರ್ತೀವಿ. ಹೇಳು. ಅಯ್ಯೋ ನಾವಿರೋದೇನೇನಿಯ ಸ್ವಲ್ಪ ಜನ ತಾನೇ. ಏನಾಗಕ್ಕಿಲ್ಲ ಬಾಕ. ಆಗ ನೀನೇನ್ಲ ಮಾಡೋದು? ನೀನು ಈ ಮನೆಗೆ ಇಟ್ಕೊಂಡೆ ನೀನು ಕೆಲ್ಸಕ್ಕೆ ಹೋಗ್ಬಿಡು, ಸರಿನಾ? ಆದಷ್ಟು ಬೇಗ ದುಬೈಗೆ ಎಲ್ಲನೂ ಹೊಂಟೋಗ್ಬಿಡೋಣ. ನೀನು ಆರಾಮಾಗೆ ನಡಿ. ಹೋಗೋಣ ನಡಿ. ಹೋಗ್ಬಿಟ್ಟು ಆರಾಮಾಗಿ ಅದೇ ಮನೆಯಾಗೆ ಏನೇ ಇರೋಣ. ಇದ್ಬಿಟ್ಟು ಹೆಂಗೋ ಒಂದು 2 ದಿನ ಕಾಲ ಹಾಕು. ಅಷ್ಟರಾಗಿ ನೀನು ಕೆಲಸ ಪಲ್ಸ ಅಂತ ಹುಡಿಕೊಂಡು ಹೋಗಿ. ನೀನು ಕೆಲ್ಸಕ್ಕೆ ಹಾಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಂಡಿರು, ಸರಿನೇ? ಹೆಂಗೋ ಆ ಮನೆಯಾಗ ನಾವು ನೆಮ್ಮದಿಯಾಗಿ ನಡಿ ಹೋಗೋಣ. ಬಾಮ, ನಾನು ಯೋಚನೆ ಮಾಡ್ತಿದ್ದೆ, ನಮ್ಗೇನು ಯಾವ ದಾರಿನೂ ಇಲ್ಲ. ಇದೇನಿಯ ಬೆಸ್ಟು ಅಂತ ಹೇಳಿದ್ರೆ. ಸರಿ ಸರಿ ಬಾಮ. ಸರಿಯಾಗಿ ಮಾಡಿದೆ ಮಗಳೇ. ಸರಿ ಬಾಮಿ, ನಾವು ಮನೆ ನೋಡಿಲ್ವಲ್ಲ, ಅದು ಯಾವ್ದು ಮನೆ ಅಂತ ಹೇಳ್ಬಿಟ್ಟು ತೋರಿಸ್ ಬಾ. ಇದೇ ಕಣವ, ಇದೇನೇ ನೀ ಮನೆ. ಒಳಗಡೆಗೆ ಹೋಗ್ರಿ. ಹಿಂಗ ಹೋಗ್ಬೋದು, ಹಿಂಗೆ ಒಳಗಡೆಗೆ ಹೋಗ್ರಿ, ಸರಿನೇ? ಇನ್ನು ನಾನು ನನ್ನ ಮಗಳು ಇಬ್ರು ಕೂಲಿ ಕೆಲಸ ಮುಗಿಸ್ಕೊಂಬಿಟ್ಟು ಬರ್ತೀವಿ. ನೀವು ಒಳಗಡೆಗೆ ಹೋಗಿ ಆರಾಮಾಗಿರಿ. ರಾಣಿ ಇರ್ಬೋದು ಅನ್ನಿಸ್ತದೆ ಒಳಗಡೆ, ಗೊತ್ತಿಲ್ಲ. ಬೆಳಗ್ಗೆ ಇದ್ಲವ. ಈಗಲೂ ಒಳಗಡೆ ನೀ ಅವಳು ಇಲ್ವನ ಆಕಾಣೆ ಇರಬೇಕು ಅಂತ ಅನ್ನಿಸ್ತದೆ. ಹೋಗಿ ಆರಾಮಾಗಿರ್ರಿ. ಸರಿನೇ? ನಾವು ಹೋಗ್ಬಿಟ್ಟು ಕೆಲಸ ಪಲ್ಸ ಎಲ್ಲ ಮುಗಿಸ್ಕೊಂಬಿಟ್ಟು ಬರ್ತೀವಿ. ನೀವು ಆರಾಮಾಗಿ ಒಳಗಡೆ ಇದ್ದು ಏನೇನು ಬೇಕೋ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರಿ.
ಯಪ್ಪ ಕಂಬ್ಲಿ ದೇವರನ್ನ ಇಷ್ಟೊಂದೆಲ್ಲ ಸಹಾಯ ಮಾಡ್ತಿದ್ಯಾ ಅಂತ ಅನ್ಕೊಂಡಿಲ್ಲ ನಾನಂತೂ. ಎಷ್ಟೆಲ್ಲ ಸಹಾಯ ಮಾಡ್ತಿದ್ಯಾ ಕಣಮ್ಮಿ ನನಗೋಸ್ಕರ. ಆಯ್ತು ಕಣಮ್ಮಿ, ಆಯ್ತು, ನೀನು ಹೇಳ್ದಂಗೆ ಏನೇ ಆಯ್ತು. ನೀವು ಬರೋಷ್ಟೊತ್ತಿಗೆ ನಿಮ್ಗೂ ಒಳ್ಳೆ ರುಚಿ ರುಚಿಯಾದ ಅಡುಗೆ ಎಲ್ಲ ಮಾಡಾಕ್ಬಿಟ್ಟಿರ್ತೀನಿ, ಸರಿನೇ? ಸರಿ, ನೀವು ಹೋಗ್ರಿ, ನಾವು ಒಳಗಡೆ ಕೊಯ್ತೀವಿ. ಹೋಗ್ಬಿಟ್ಟು ಒಂಚೂರು ಕಸ ಪಸ ಇದ್ರೆ ಗುಡಿಸ್ಕೊಳ್ಳೋದು, ಏನೋ ರೆಡಿ ಮಾಡ್ಕೊಳ್ಳೋದು ಮಾಡ್ತೀವಿ. ಇನ್ಮೇಲೆ ಆರಾಮಾಗಿ ಇಲ್ಲೇನೇ ಇದು ಬಿಡೋಣ. ಓ ಸರಿ ಸುಮಕ್ಕ, ಹೋಗಿ ಒಳಗಡೆ ಹೋಗು. ಅಯ್ಯೋ, ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿರೋಗು. ಅಣ್ಣ ನೀವು ಅಷ್ಟೇ, ನೀ ಆರಾಮಾಗಿರೋಣ ಒಳಗಡೆ. ಇಲ್ಲಿಂದ ನೀನು ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ದುಡಿರಿ. ಈಗ ನಾನು ನಮ್ಮಮ್ಮ ದುಡಿತಿಲ್ವೇ, ಹಂಗೆ ಕಷ್ಟಪಟ್ಟು ದುಡಿಬೇಕು, ಮೇಲ್ಗಡೆಗೆ ಬರ್ಬೇಕು ಅಷ್ಟೇನಿಯ. ನಮ್ಮ ಟೈಮ್ ಬರೋ ಗಂಟ ಅಷ್ಟೇನಿ ಅಣ್ಣ. ನಮ್ಮ ಟೈಮ್ ಬಂದ್ಮೇಲೆ ನೋಡ್ತಾ ಇರು ಎಲ್ಲ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು. ಹಾ ಕಣವ, ಗೊತ್ತಾಯ್ತು. ಟೈಮ್ ಬರೋ ಗಂಟ ನಾವು ಕಾಯ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು. ತುಂಬ ಥ್ಯಾಂಕ್ಸ್. ನಾವು ಏನು ಮಾಡೋಣಪ್ಪ, ಮನೆ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗೋಗ್ಬಿಟ್ಟಿತ್ತು ನಂಗಂತೂ. ನೀವು ಮನೆ ಕೊಟ್ಟಿದ್ದು ಒಳ್ಳೇದೇನೇ ಆಯಿತು. ತುಂಬ ಥ್ಯಾಂಕ್ಸ್ ಕಣಮ್ಮ. ಚೊಳಿನಾಗ ಈಚೆ ಕಡೆ ಮನೆ ಕಳಕ್ಕೆ ಆಯ್ತಿರ್ಲಿಲ್ಲ. ನನ್ನ ಹೆಂಡ್ತಿ ಮುಂದಕ್ಕೆ ಹೋಗ್ಬಿಟ್ಟು ಕೈ ಕಾಲು ಹಿಡ್ಕೊಂಡು ಇಲ್ಲ ಗೊತ್ತೀವಿ ಹಂಗೆ ಹಿಂಗೆ ನಿಮ್ಮ ಮನೆಗೆ ಅಂತ ಕೇಳೋ ಇಷ್ಟ ಅಂತೂ ನಂಗೆ ಇರಲಿಲ್ಲ. ನಾನು ಎಂಡ್ರ ಮುಂದೆ ಹೋಗ್ಬಿಟ್ಟು ಕೈ ಚಾಚ್ಬಿಟ್ರೆ ಅವಳಿಗೆ ಸುಮ್ಮನೆ ಕೊಡೋಳು ಅನ್ಕೊಂಡೆ. ಹೆಂಗ್ ಸಿಕ್ಕ್ರೆ ಹಂಗೇನಿಯ ಬೊಯ್ದು, ಹೆಂಗ್ ಸಿಕ್ಕ್ರೆ ಹಂಗೇನಿಯ ಮಾತಾಡ್ಬಿಟ್ಟು ಕೊಡೋಳು. ಅಯ್ಯೋ, ನಂಗೆ ಅವೆಲ್ಲ ಇಷ್ಟನೂ ಇಲ್ಲ ನನಗೆ. ಅದಕ್ಕೆ ಹೆಂಗೋ ನೀವು ಕೊಟ್ಟಿದ್ದು ಒಳ್ಳೇದಾಯ್ತು. ಅಮ್ಮ ನೋಡಿ, ಒಳಗಡೆಗೆ ಹೋಗ, ನಮಗೂ ಸಾಕಾಗೈತೆ ಅಲ್ದು 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 ಅಲ್ದು. ನೋಡಿ ಹೋಗೋಣ ಒಳಗಡೆಗೆ ಹೋಗು. ನನ್ನ ಸ್ವಲ್ಪ ಹೊತ್ತು ರೆಸ್ಟನ್ನ ಮಾಡ್ಬೇಕು, ನಾನು ಮಲಗಬೇಕು. ನೋಡಿ ಅಮ್ಮ ಸುಮ್ಕೆನೇನೆ. ಕಿತ್ತೋದಳು ಕಳಬಡ್ಡಿ ಸುಮಿ ಹೆಂಗ್ ಹಿಡ್ಕೊಂಡು ಹೊಡೋದು ಗೊತ್ತೇನಮ್ಮ. ಮೈ ಕೈಯೆಲ್ಲ ಈಗಲೂ ನೋಯ್ತಾವೆ, ಕೈ ಎತ್ತಕ್ಕಾಯ್ತಿಲ್ಲ ಇಳ್ಸಕ್ಕಾಯ್ತಿಲ್ಲ ನಂಗಂತೂ. ಯಪ್ಪ, ಮೈ ಕೈಯೆಲ್ಲನೂ ಹಂಗೆ ಹಿಡ್ಕೊಬಿಟ್ಟವೆ. ದರಿದ್ರದ ಲೋಪರ ಅವಳು. ಅದಕ್ಕೆ ಕರ್ಕೊಂಬಿಟ್ಟು ಬಂದು ದೇವದ ಮನೆಗೆ ಬಿಟ್ಟಿದ್ದು. ಸಾಯ್ಲಿ ಬಾ ಇವ್ರು ತಗ್ನೆ ಆಗೋದು ಬಿದ್ದತ್ತಾಗೆ ಎಲ್ಲರೂ ಸತ್ತೋಗ್ಬಿಡ್ಲಿ. ಅಲ್ಲ ಹೆಂಗ್ ಹೊಡಿತಾಳಲ್ಲಮ್ಮ, ಸಾಮಾನು ಕದ್ಕೊಬಿಟ್ಟು ಬಂದಿರೋದಕ್ಕೆ ಹಿಂಗೆ ಹೊಡಿತಾಳಲ್ಲ. ಇವಳೇನು ದೊಡ್ಡ ಸಾಚನ್ನಂಗೆ ಹೇಳ್ತಾಳಲ್ಲ ಇವಳು. ಇವಳೇ ದೊಡ್ಡ ಕಂತ್ರಿ. ನಮ್ಗೆ ಹೇಳಕ್ ಬರ್ತಾಳೆ. ಅನುಭವಿಸ್ಕೊಂಡು ಸಾಯ್ಲಿ ಬಾಮ್ಮ ಇವಳು, ಲೋಪರ್ ಬಡ್ಡಿ ಇವಳು. ಸಾಯ್ಬೇಕು ಇವಳಂತೂ. ಓ ಸಾಯ್ಲಿ ಬಾ, ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು? ಬಾ, ಉಗಿಸ್ಕೊಂಡು ಸಾಯ್ಲಿ. ಸರಿಯಾಗಿ ಮಾಡಿದೀಗ ಬಾ. ನೀನಂತೂ ನೈಸ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಒಳ್ಳೆ ದೇವದ ಮನೆಗೆ ಏನಿ ಆತಾಗ ಎಂಟ್ರೆ ಕೊಡ್ಸಿದ್ಯಾ. ಒಳಗಡೆಗೆ ಹೋಗಿ ನೀನು ಬದುಕಿರೋರು ಯಾರೂ ಇಲ್ಲ. ಅವಳು ನೋಡು ಇಷ್ಟೊತ್ತಾದ್ರೂ ಈಚೆ ಕಡೆಗೆ ಏನಿಯ ಬರಲಿಲ್ಲ. ಇನ್ನು ಎಲ್ಲಿಂದ ಬತ್ತಾಳೆ ನೋಡಿ. ಇವರು ಹಂಗೆ ಹೋಯ್ತಾರೆ, ಶಿವನ ಪದ ಸೇರ್ಕತ್ತಾರೆ. ನನ್ನ ಮಗಳನ್ನೇ ಹೊಡಿತಾರೆ, ನನ್ನ ಮಗಳನ್ನೇ ಏನಿಯ ದರಿದ್ರದವ್ರು. ಅಲ್ಲಮ್ಮ, ಹೆಂಗ್ ನೋಯ್ತಾ ಇದ್ದು ಗೊತ್ತೇನಮ್ಮ ನನಗೆ. ಹೆಂಗ್ ಹೊಡೆದ್ಲು ಗೊತ್ತೇನಮ್ಮ ಈ ಕಿತ್ತೋದಳು. ನಾನು ತಿರುಗಿ ಬಿಡೋದಿನ ದೊಡ್ಡ ವಿಚಾರ ಆಗಿರಲಿಲ್ಲ. ಆದರೆ ಇಲ್ಲ ಕರ್ಕೊಬಿಟ್ಟು ಬಂದು ಬಿಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಸಲ ಹೇಳ್ಕೊಟ್ಲಲ್ಲ, ಅವಾಗ ಡಿಸೈಡ್ ಮಾಡ್ಕೊಬಿಟ್ಟೆ ಇವಳನ್ನ ಕರ್ಕೊಬಿಟ್ಟು ಬಂದು ಇಲ್ಲಿ ನಿಗ್ರಹ ಬಿಡ್ಬೇಕು ಇವಳನ್ನ ಅಂತ ಹೇಳ್ಬಿಟ್ಟು. ಬಾ ಹೋಗನ್ ಬಾ ಹೊಲ್ತಕ್ಕೆ. ಇನ್ನು ಹೆಂಗನ ಮಾಡ್ಕೊಂಡು ನೆಗೋದ್ ಬಿದ್ದು ಸಾಯ್ಲಿ ಬಾ ಇವ್ರು. ಇಲ್ಲೇ ನೆನೆಯ ದರಿದ್ರು ಬಡ್ಡಿಗಳು ಇಲ್ಲೇ ಸಾಯ್ಬೇಕು ಇವ್ರಂತೂ. ನಾಕ್ ಬರೋದೇ ಬೇಡ, ಈ ಕಡೆಗೆ ತಲೆ ಹಾಕ್ಬಿಟ್ಟು ಮನೆ ಕಳಕ್ ಬೇಡ. ಏನನ್ನ ಕೇಳಿದ್ರೆ ಆ ಮನೆಯಾಗ ದೆವ್ವ ಐತಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡೋಣ. ಅಕಸ್ಮಾತ್ ಏನೋ ಬದುಕ್ಬಿಟ್ಟು ಈಚೆ ಕಡೆಗೆ ಬಂದ್ರೆ ನಮ್ಗೇನು ಗೊತ್ತಿತ್ತ ಮನೆಯಾಗ ದೆವ್ವ ಐತಿ ಅಂತ ಹೇಳ್ಬಿಟ್ಟು. ನೀವು ತಾನೇ ಹೋಗಿದ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳೋಣ ನೋಡಿ. ಓ ಬಾಮಿ, ಎದ್ರಕಳಂತದೇನೇ ಇಲ್ಲ ಇವಾಗ. ಬಾ, ಯಾಕೆ ಎದ್ರಕೋಬೇಕು? ಓ ಇವಳು ರಾಣಿ ಇಲ್ಲ ಹಿಂಗೆ ಕುಂತ್ಕೊಂಡವಳಲ್ಲ. ರಾಣಿ ಯಾಕೆ ಹಿಂಗೆ ಕುಂತ್ಕೊಂಡಿದ್ದೀಗೆ? ದೇವ 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 ನಾನೇನು ಮಾಡ್ಬೇಡ. ದೇವ 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 ನಾನೇನು ಮಾಡ್ಬೇಡ, ನಾನೇನು ಮಾಡ್ಬೇಡ ಬಿಟ್ಬಿಡು. ಲೇ ದೇವ ಅಲ್ಲ ಕಣಮಿ, ನಾವು ಇದ್ಯಾಕೆ ಹಿಂಗಾಡಿಯೇ? ಯಾರು? ನೀವಾ ಸುಮಾ ಆಂಟಿ? ನೀವಾ ದೆವ್ವ ದೆವ್ವ? ಅಯ್ಯೋ ಶಿವನೇ, ಮನೆಗಿದ್ದೇನು? ಮನೆ ಕಣ್ಣ ಕನಸು ಕಾಣ್ತಿದ್ದೇನು? ದೆವ್ವದ ಕನಸು ಕಾಣ್ತಿದ್ದೇನು ಮನೆ ಕಬಿಟ್ಟು ಆಡಾಗ್ಲೇ ನೀನಿಯ? ಅಯ್ಯೋ ಶಿವನೇ, ಯಾ ದೆವ್ವನಮ್ಮಿ? ಈಗಿನ ಕಾಲದಾಗು ದೆವ್ವಗಳು ಪಾವಗಳು ಅಂತ ನಂಬ್ಕೊಂಡು ಬೇರೆ ಕುಂತ್ಕ. ದೆವ್ವನಂತೆ ದೆವ್ವ, ಸೀಮೆಗಿಲ್ದಿರೋ ದೆವ್ವ. ಯಾಕೆ ಹಿಂಗೆ ಕುಂತ್ಕೊಂಡಿದ್ದೀರ ಗೂಡಿಸ್ಕೊಂಡು? ಸೊಳಿಗ? ಓಹೋ, ನಮ್ಮ ಮನೆ ಪಾತ್ರೆ ಸಾಮಾನೆಲ್ಲ ಇಲ್ಲೇವು ಮಗ. ನೋಡ್ಲಾ ಎಲ್ಲ ಇಲ್ಲೇವೆ. ತಟ್ಟೆ, ಸ್ಪೂನು, ಚೊಂಬು ಎಲ್ಲ ಇಲ್ಲೇನಿಯ ಬಿದ್ದವೆ. ನೀನು ಯಾವಾಗ ಬಂದೆ ಇಲ್ಲಿಗೆ? ಕ್ಯಾಮೆ ಗಿಮೆಗೆ ಹೋಗೋದಲ್ವೇ ನೀನು? ಸುಮ್ಮನೆ ಕುಂತ್ಕೊಬಿಟ್ಟಿದೀಗ. ಬಾಕ್ಲ ಹಾಕಿತ್ತಲ್ಲ, ಹೆಂಗ್ ಬಂದ್ರಿ ಒಳಗಡಿಕೆ? ಅಮ್ಮಿ, ನಿದ್ಗಣಿಂದ ಇನ್ನೂ ಎಚ್ಚರಿಕೆ ಆಗಿಲ್ವಾ? ಬಾಕ್ಲೆಲ್ಲ ಹಾಕಿತ್ತು, ಬಾಕ್ಲು ತೆಗ್ದೇ ಐತಲ್ಲ, ಬಾಕ್ಲು ಯಾರು ಹಾಕ್ತಾರೆ? ಈ ಹುಡ್ಗಿದ ಒಳ್ಳೆ ಕತೆ ಆಯ್ತು. ನೀನು ನೋಡೇ ಭಯ ಆಯ್ತದ ನಮಗಂತೂ. ಎದ್ರಸ್ ಹಂಗೆ ಎದ್ರಸ್ತೀಗಲ್ಲ ನೀನು. ಅಯ್ಯೋ ಹೋಗತ್ತಾಗಿ ಮಗ. ಹೆಂಗನುವೆ ಮನೆ ಎಲ್ಲನೂ ಎಲ್ಲ ಸಿಕ್ತು. ಹೆಂಗನ್ವೆ ನಿಮ್ಗೆ ಕೆಲಸ ಪಲ್ಸಕ್ಕೆ ಹೋಗ್ಕೊಂಡು ಜಾಬ್ ಗೀಬ್ ಮಾಡ್ಕೊಂಡಿರು, ಸರಿನಾ? ಹೋಗು, ಅಲ್ಲೆಲ್ಲ ಒಂತಾಗ ಹೊಸಿ ಮನೆಗೆ ಹೋಗು. ಯಪ್ಪ, ನಾವು ಸಾಕಾಗೈತೆ ಹೊಸಿ ಹೊತ್ತಾರು ಉಳ್ಕೊಂಡು. ಆಮೇಕಿಂದ ನೋಡೋದು ಹೆಂಗ ಉಳ್ಳಾಡ್ಕೊಂಡು ಮಾಡ್ಕೊಂಡು ಎದ್ದೊಳನಿ. ಒಟ್ಟು ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಣ್ಣು ಫಸ್ಟ್ ನಿದ್ದೆ ಬಿಡ್ಬೇಕು ನನಗಂತೂ. ಹೋಗು, ಅಲ್ಲಿ ನೋಡ ಇಷ್ಟಾಗಲ ಜಾಗ ಐತೆ, ಮಲ್ಕ ಹೋಗು. ಅಯ್ಯೋ, ನಮಗೂ ನೆನ್ನೆಲ್ಲ ನಿದ್ದಿಲ್ಲ ಏನಿಲ್ಲ. ಈ ಸೊಳಿಗೆ ಆ ಬೆಡ್ಶೀಟ್ ಉಳವೇನೋ ಒದ್ಕೊಬಿಡು. ತಂಡಿನಾಗ ಮನೆ ಕಬೇಡ. ದೇವ ಎಲ್ಲೋಗೈತೆ ಈ ಮೋಹಿನಿ? ಎಲ್ಲೋಗೈತೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಈ ಮೋಹಿನಿ ಬಂದರೆ ಇವಳು ಕತೆ ನಾನು ಮುಗೀತು. ಅಯ್ಯೋ, ನಾನ್ಯಾಕೆ ಮುಂಚಿತವಾಗಿ ಏನೇ ಮೋಹಿನಿ ಅಂದರೆ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ರೆ ಬೇಡ. ಇವರು ನನ್ನ ಜೊತೆ ನೀನು ಲಾಕ್ ಆಗಬೇಕು. ಈಗ ನಾನು ಈಚೆ ಕಡೆಗೆ ಹೋಗಕ್ಕೆ ಹೋದೆ ಅಂದರೆ ಡೋರ್ ಟಕ ಲಾಕ್ ಆಗೋಗ್ಬಿಡ್ತದೆ.
ಬೇಡ, ಇವರು ಇಲ್ಲೇ ಬಿದ್ದಿರಲಿ, ನಾನು ಇಲ್ಲೇ ಬಿದ್ದಿರ್ತೀನಿ. ಸದ್ಯ ನನಗೆ ಒಬ್ಬರು ಯಾರೋ ಒಬ್ಬರು ಜೊತೆಗೆ ಸಿಕ್ದಂಗೆ ಆಯಿತು. ಇಷ್ಟು ಹೊತ್ತು ಒಬ್ಳೇನಿ ಅವು ಗಡ 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 ನಡಿಕೊಂಡು ಕುಂತಿದ್ದೆ. ಇವಾಗ ಇವ್ರು ಬಂದವರಲ್ಲ, ನನಗೆ ಓಸಿ ಸಮಾಧಾನ ಆಯಿತು. ಸಮಾಧಾನ ಸಮಾಧಾನ. ಸರಿ ಅಮ್ಮ, ಆಯ್ತು. ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮನೆ ಕತ್ತೀನಿ. ನೀನು ಮನೆ ಕಬಿಟ್ಟು ಅಮ್ಮ ಒಂಚೂರು ರೊಟ್ಟಿ ಪಟ್ಟಿನೋ ಇಲ್ಲ ಚಿತ್ರಾನ್ನ ಏನಾರ ಮಾಡ್ಬಿಡಮ್ಮ. ಯಪ್ಪ ಹೊಟ್ಟೆಲ್ಲ ಹಸ್ಕೊಂಡು ಹೋಯ್ತೈತೆ. ಕೆಲ್ಸಕ್ಕೆಲ್ಲ ಹೋಗ್ಬೇಕಲ್ಲ, ಕೆಲ್ಸಕ್ಕೆಲ್ಲನೂ ಹೋಯ್ತೀನಿ. ಸರಿನಾ? ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಯ್ತೀನಿ. ನಿನ್ನ ಪಾಡಿಗೆ ನೀನೇನೋ ಅಡುಗೆ ಪಡ್ಗೆ ಮಾಡ್ಕ. ಏನೋ ಒಂದು ಕೆಲಸ ಹುಡ್ಕೊಂಬಿಟ್ಟು ಬರ್ತೀನಿ. ನಾಳೆಯಿಂದ ಹೋಯ್ತೀನಿ ಕಣಮ್ಮ ಕೆಲಸಕ್ಕೆ. ಸರಿ ಕಣ ಮಗ, ಆಯ್ತು. ಹೋಗ್ ಮನೆಗೆ ಹೋಗ್. ಇನ್ನು ಯಾಕೆ ಮೋಹಿನಿ ಬರಲಿಲ್ಲ? ಬರಬೇಕಿತ್ತೆ ಇಷ್ಟೊತ್ತಿಗೆ. ಇನ್ನು ಯಾಕಪ್ಪ ಬಂದಿಲ್ಲ ಮೋಹಿನಿ? ಮೋಹಿನಿ ಮೋಹಿನಿ ಎಲ್ಲಿದ್ಯಾ ಮೋಹಿನಿ? ಬರಬೇಕಿತ್ತು ಇಷ್ಟೊತ್ತಿಗೆ. ಈ ಅಮ್ಮನ ಹಾಕೊಂಡು ಚೆನ್ನಾಗಿ ಒಂದು ರೇಟ್ ರುಬ್ಬಿಟ್ರೆ ನನಗೆ ಸಮಾಧಾನ. ನೀನು ಯಾವತ್ತಿಂದ ಬಂದಿಲ್ಲಿದೆಯಾ? ನೆನ್ನೆಯಿಂದ ಬಂದಿಲ್ಲ ಇದ್ದೀನಿ. ಕಮ್ಲಿದು ವಿಶಾಲ ಹೃದಯ ಅಲ್ವೇ? ನಮ್ಮನ್ನ ಹೋಗಿ ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಮನೆಗಿರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಲು. ಎಂತ ವಿಶಾಲ ಹೃದಯ ನೋಡು. ಹೆಂಗೋ ನಾವ್ ಎಲ್ಲರೂ ಇಲ್ಲೇ ಇರ್ಬೋದು ಬಿಡು. ನಾವೊಂದ್ ಕೆಲಸ ನೀನೊಂದ್ ಕೆಲಸ ಮಾಡ್ಕೊಂಡೋದ್ರೆ ಏನ್ ಕಷ್ಟ ಆಗಕ್ಕಿಲ್ಲ. ಕಮ್ಲಿ ಕಳ್ಸಿದ್ದ ನಿಮ್ಮನ್ನ? ಓ, ಕಮ್ಲಿನಿ, ನೀವು ಹೋಗಿರ್ರಿ, ಸಂಜೆ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ಕಳ್ಸಿದ್ಲು. ಅವಳ್ದು ಬಿಡಿ ವಿಶಾಲ ಹೃದಯ, ಯಾಕೆ ಹೇಳ್ತೀರಾ? ನಾನು ನಮ್ಮ ಪಾಠ ಮನೆಲ್ಲ ಕುತ್ಕೊಂಡು ಹೋಗೋಳೆ ಅಂತ ಹೇಳ್ಬಿಟ್ಟು ಯಾಕೋ ಸುಗ್ತು ಸರಿ ಮೇಲಾಕ್ ಬಿಟ್ಟೆ ನೋಡು. ಅದಕ್ಕೆ ಅವಳು ಮುಂಚ್ಕೊಂಡು ಹೊಂಟೋಯ್ತಾಳೆ ಅಂತ ಅನ್ಕೊಂಡೆ. ಮುಂಚ್ಕೊಂಡು ಹೋಗ್ಲಿಲ್ಲ, ಮನೆ ಕೊಟ್ಲು ಪಾಪ. ಇರ್ರಿ, ನಾವು ನೀವು ಎಲ್ಲ ಜೊತೆಗೆ ಇರೋಣ, ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಇವಾಗ ಅನ್ನಿಸ್ತಾಯ್ತು ಅಯ್ಯೋ ಅಂತ ಹೇಳ್ಬಿಟ್ಟು, ಯಾಕನ ಹೊಡೆದ್ನು ಪಾಪ ಅಂತ. ನಾನೇ ಹೊಡಿಬಾರ್ದಾಗಿತ್ತು. ಇವಳು ಹೊಡೆದಿರೋದಕ್ಕೆ ಇಲ್ಲಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ಆ ಕಮ್ಲಿ ಇಲ್ಲೇನು ಕಳ್ಸಿರೋಳು. ಓ, ಮನೆ ಕಮ್ಮಿ ನಾನು ನಂಗೆ ನನ್ನೆಲ್ಲ ಸೊಳ್ಳೆ ನಿದ್ದೆ ಬಂದಿಲ್ಲ. ನಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟಿದ್ದಾರೆ. ಇದ್ರ ಓನರ್ ಯಾರೋ ಹೇಳ್ಕೊಟ್ಬಿಟ್ಟು ನಮ್ಮನ್ನ ಈಚೆ ಕಡೆಗೆ ಹಾಕಂಗೆ ಮಾಡ್ಬಿಟ್ಟವ್ರೆ. ಅದಕ್ಕೆ ನೀನು ಅಯ್ಯೋ ನಿದ್ದೆ ಬೇರೆ ಎಳಿತಾ ಬಿದ್ದೈತೆ. ಫಸ್ಟು ಸ್ವಲ್ಪ ಹೊತ್ತು ಮನೆ ಕಬಿಡ್ತೀವಿ. ನೀನು ಯಾಕೆ ಸುಮ್ಮನೆ ಕೂತಿದೆಯಲ್ಲ ಒಬ್ಳೆ ನಿನ್ಯ? ಅಯ್ಯೋ ಮನೆ ಕಣಿ ನಾನುವೆ. ನೀವು ಬಂದಿದ್ದೀರಲ್ಲ, ಇನ್ನು ನಾನು ಮನೆ ಕತ್ತೀನಿ. ಒಳ್ಳೆ ತಮಾಷೆ ಮಾಡ್ತೀಯ. ಸರಿ ಸರಿ, ನಾನು ಇಲ್ಲೇ ಒಳ್ಕಂತೀನಿ.